ನಾಳೆನೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ. ನಾಳೆ ಸಂಜೆ ಲೋಕಭವನದಲ್ಲಿ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೈಕಮಾಂಡ್ ಹಂತದಲ್ಲಿ ಕೊನೆಯ ಹಂತದ ಕಸರತ್ತು ಪಟ್ಟಿ ಫೈನಲ್ ಆಗಿದೆ. ಹಾಗಾಗಿ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಲೋಕಭವನದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಂಬಂಧ ಮುಖ್ಯಮಂತ್ರಿ ಕಚೇರಿಯಿಂದ ಮಾಹಿತಿ ಬಂದಿರೋದು. ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ರಾಜಭವನಕ್ಕೆ ಸಂದೇಶ ರವಾನೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನವೇ ಬೆಂಗಳೂರಿಗೆ ಬರ್ತಾರೆ ಗವರ್ನರ್. ರಾತ್ರಿ ಬದಲಿಗೆ ಮಧ್ಯಾಹ್ನವೇ ವಾಪಸ್ ಬರ್ತಾರೆ. ಈ ಮಾಹಿತಿ ಕೂಡ ಸಿಕ್ಕಿದೆ. ಇಂದೇ ಸಚಿವರ ಲಿಸ್ಟ್ ಫೈನಲ್ ಆಗುತ್ತೆ. ನಾಳೆ ಪ್ರಮಾಣ ವಚನ. ನಾಳೆ ಎರಡನೇ ಹಂತದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಭವನದಲ್ಲಿ ರಾಜ್ಯಪಾಲರು ಈಗಾಗಲೇ ಇಂದೋರ್ನ ಪ್ರವಾಸದಲ್ಲಿದ್ದಾರೆ. ಅವರು ನಾಳೆ ರಾತ್ರಿ ಬರಬೇಕಾಗಿತ್ತು. ಆ ಪ್ರವಾಸವನ್ನ ಮೊಟಕುಗೊಳಿಸಿ ನಾಳೆ ಮಧ್ಯಾಹ್ನನೇ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಸಂಜೆ ಕಾರ್ಯಕ್ರಮ ಇದೆ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಏನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಅಪ್ಡೇಟ್ಸ್ ಕೂಡ ಹೋಗಿದೆ. ಎಲ್ಲವೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪಟ್ಟಿ ಫೈನಲ್ ಆಗಿದೆ. ಆ ಪಟ್ಟಿ ಏನು ಒಂದು ಮೀಟಿಂಗ್ ಆದ ನಂತರದಲ್ಲಿ ಒಂದಷ್ಟು ಫೈನಲ್ ಆಗಿ ಒಂದು ಗೊಂದಲ ಇದೆ, ಒಂದಷ್ಟು ಸಮಸ್ಯೆಗಳಿದೆ. ಅವೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಂಡು ನಾವು ಮುಂದೆ ಬರ್ತೀವಿ ಅಂತ ಹೇಳಿ ಎಸ್ಸಿನದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್ ನೋಡ್ತಾ ಇದ್ದೀವಿ, ಈಗ ಕೊನೆಗೂ ಕೂಡ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಅಪ್ಡೇಟ್ಸ್ ವಿಚಾರವಾಗಿ ಮಾಹಿತಿ ಕೊಡೋದಾದ್ರೆ ಶಿವಕುಮಾರ್, ಬಹುತೇಕವಾಗಿ ನೂತನ ಸಚಿವರ ಆಯ್ಕೆ ಪ್ರಕ್ರಿಯೆ ಮುಗಿದಿರತಕ್ಕಂಥದ್ದು. ಕೇವಲ 4-5 ಹೆಸರುಗಳಲ್ಲಿ ಒಂದಷ್ಟು ಗೊಂದಲ ಇದೆ. ಸಂಜೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರ ನಿರ್ದೇಶನವನ್ನು ಪಡೆದುಕೊಂಡು ಅದನ್ನು ಕೂಡ ಫೈನಲ್ ಮಾಡ್ತಾರೆ. ಹಾಗಾಗಿ ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸದ್ಯ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆಯೇ ಮಧ್ಯಾಹ್ನವೇ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರೇನಿದ್ದಾರೆ ಇವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ದೂರವಾಣಿ ಕರೆ ಮಾಡಿ ತಾವರ್ ಚಂದ್ ಗೆಹ್ಲೋಟ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಹಾಗಾಗಿ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನೋದು ಮಾಹಿತಿಗಳು